ಮುಂದಿನ ಪಂದ್ಯಕ್ಕೆ ಪೂರ್ವ ಸಿದ್ಧತೆಯಲ್ಲಿ ತೊಡಗಬೇಕು. ಹಲೋ ಚೆಕ್ ಹಲೋ ಹಲೋ ಪ್ರಜ್ವಲ್ ಚೆಕ್ ಹಲೋ. ಇಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಬೆಂಗಳೂರಿನ ಹೆಸರಾಂತ ಖಾಸಗಿ ತಂಡ, ಹಾಗೆ ಆತಿಥ್ಯ ಶ್ರವಣ ಬೆಳಗೊಳ. ಅಮಿತ್ ಚೆಸ್ ನಂಬರ್ 9 ಈ ಭಾಗದ ಹೆಸರಾಂತ ಕಬಡ್ಡಿ ಕ್ರೀಡಾಪಟು. ಶ್ರವಣ ಬೆಳಗೊಳದ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಡಿಫೆಂಡರ್ಗಳಿಂದ ಮೂಡಿ ಬರ್ತಾ ಇದೆ. ರೈಡರ್ ಇಸ್ ವೆಂಟ್ ಔಟ್. ರೈಡರ್ನ ನೇರ ಹೊರಗಟ್ಟುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಪ್ರಥಮ ಯಶಸ್ಸನ್ನು ಗಳಿಸಿಕೊಂಡಿದ್ದಾರೆ. ಗುಡ್ ಡಿಫೆನ್ಸಿವ್ ಗೇಮ್ ಬೈ ಕ್ಲಾಸಿಕ್ ನ್ಯಾಷನಲ್ಸ್, ಬೆಂಗಳೂರಿನ ಹೆಸರಾಂತ ಖಾಸಗಿ ಕ್ರೀಡಾ ಸಂಸ್ಥೆ. ತುಮಕೂರು ವರ್ಸಸ್ ಬೆಂಗಳೂರು ಶ್ರೀ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್. ಈ ಕೂಡಲೇ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿ ತೊಡಗಬೇಕು, ದಯವಿಟ್ಟು ತಡ ಮಾಡಬಾರದು. ಗ್ರೌಂಡ್ ವಾಲಂಟಿಯರ್ಸ್, ಗ್ರೌಂಡ್ ಮ್ಯಾನೇಜ್ಮೆಂಟ್ನ ಕಿರಣ್ ಮತ್ತು ಅಶೋಕ್ ಸ್ವಲ್ಪ ದಯವಿಟ್ಟು ತೀರ್ಪುಗಾರರಿಗೆ ಸಹಕರಿಸಬೇಕು. ಅಂಕಣಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು, ನೀರನ್ನು ಸಿಂಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಮಹತ್ವದ ಅದ್ಭುತವಾದ ಹಿಡಿತ, ಡೈರೆಕ್ಟ್ ಸೋಲೋ ಟ್ಯಾಕಲ್ಸ್, ಡೇರಿಂಗ್ ಡ್ಯಾಶ್ ಕ್ಯಾಚ್ ಅದಾಗಿತ್ತು, ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು. ಯುವ ಕಿಲಾಡಿ ಥರ್ಡ್ ರೈಟ್. ವೆಲ್ ಡಿಸಿಪ್ಲಿನ್ಡ್ ಗೇಮ್ ಬೈ ಕ್ಲಾಸಿಕ್ ನ್ಯಾಷನಲ್ಸ್. ಕ್ಲಾಸಿಕ್ ವೇನಲ್ಲಿ ಕ್ಲಾಸಿಕ್ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ಸ್ವಾಮಿ. ಈ ಭಾಗದ ಹಿರಿಯ ಆಟಗಾರ, ನಮ್ಮ ಈ ಶ್ರವಣ ಬೆಳಗೊಳ ಈ ಚನ್ನರಾಯಪಟ್ಟಣದ ಅನುಭವಿ ಕಿಲಾಡಿ. ಜೂನಿಯರ್ ವಿಭಾಗದಲ್ಲಿ ರಾಜ್ಯ ರಾಷ್ಟ್ರ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಪ್ರತಿಭಾನ್ವಿತ ಪ್ರತಿಭೆ. ಚೆಸ್ ನಂಬರ್ 6 ಸ್ವಾಮಿ. ಲೇಟ್ ಆದರೂ ಲೇಟೆಸ್ಟ್ ತಂಡವನ್ನು ಕಟ್ಟಿಕೊಂಡ್ಬಂದಿದ್ದಾರೆ ಸ್ವಾಮಿ. ಒಬ್ಬ ಡಿಫೆಂಡರ್ ಆಗಿ ಒಬ್ಬ ಆಲ್ರೌಂಡರ್ ಆಟಗಾರ. ಈ ಭಾಗದಲ್ಲಿ ಕರ್ನಾಟಕ ಜೂನಿಯರ್ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಪ್ರತಿಭೆ. ಸಾಕಷ್ಟು ಅನುಭವ ಆತನಿಗಿದೆ. ನಮ್ಮ ಚನ್ನರಾಯಪಟ್ಟಣದ ಒಬ್ಬ ಹಿರಿಯ ಆಟಗಾರನಾಗಿ ಇಲ್ಲಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದಾನೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಯುವ ಕಿಲಾಡಿ ದಾಳಿಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಉತ್ತಮ ಶುಭಾರಂಭವನ್ನು ಕೂಡ ತನ್ನದಾಗಿಸ್ಕೊಳ್ತಾ ಇದೆ. ಎರಡು ತಂಡಗಳಲ್ಲಿ ಯುವ ಉದ್ಯೋನ್ಮುಖ ಆಟಗಾರನ ಕಾಣಬಹುದಾಗಿದೆ. ಕ್ಲಾಸಿಕ್ ನ್ಯಾಷನಲ್ಸ್ ಅನುಭವಿ ಕಿಲಾಡಿಗಳು ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ತಾ ಇದೀಗ ಅಜಯನನ್ನು ಮುಟ್ಟಿದ್ದಾನೆ. ಪ್ರಮುಖ ಡಿಫೆಂಡರ್, ಪ್ರಮುಖ ಕಾರ್ನರ್ ಕೂಡ ಹೊರಭಾಗದಲ್ಲಿ. ಲೆಫ್ಟ್ ಮತ್ತು ರೈಟ್ ಕಾರ್ನರ್ಗಳಲ್ಲಿ ಇಬ್ಬರು ಸಹೋದರರು ಅನುಭವಿ ಕಿಲಾಡಿಗಳು. ಕರ್ನಾಟಕ ರಾಜ್ಯ ತಂಡವನ್ನು ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ ಪ್ರತಿಭೆಗಳು. ಜಿಮ್ಮಿ ಗ್ರೌಂಡ್ ಮಾರ್ಕರ್ ಕೂಗು. ಅಶೋಕ್ ಮತ್ತು ಕಿರಣ್ ಗ್ರೌಂಡ್ ವಾಲಂಟಿಯರ್ಸ್, ದಯವಿಟ್ಟು ಈ ಕೂಡಲೇ ತೀರ್ಪುಗಾರಿ ಸಹಕರಿಸಬೇಕು. ಕಿರಣ್ ಮತ್ತು ಅಶೋಕ್ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಹೆಸರಾಂತ ಗ್ರೌಂಡ್ ಮಾರ್ಕರ್ಸ್. ಈ ಕೂಡಲೇ ಅಂಕಣ ವ್ಯವಸ್ಥಾಪಕರು ಹೊಣೆ ಹೊತ್ತಿದ್ದಾರೆ. ದಯವಿಟ್ಟು ತೀರ್ಪುಗಾರಿಗೆ ಸಹಕರಿಸಬೇಕು. ಅಶೋಕ್ ಮತ್ತು ಕಿರಣ್. ತುಮಕೂರು ಮತ್ತು ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ನಡುವಣ ಪಂದ್ಯಕ್ಕೆ ಅಂಕಣ. ಥರ್ಡ್ ರೈಟ್. ಡು ಆರ್ ಡೈ. ಗುಡ್ಡೆ ಹೊಸಳ್ಳಿ ಹಾಗೂ ಗಂಧರ್ವ ಮೈಸೂರು ಈ ಎರಡು ತಂಡದ ಆಟಗಾರರು ಮೂರನೇ ಪಂದ್ಯಕ್ಕೆ ಕಾತೊಡಬೇಕಾಗಿದೆ. ಸೂಪರ್ ರೀಚ್ ಕೂಡ ಮೂಡಿ ಬರ್ತಾ ಇದೆ. ರೈಡರ್ ಇಸ್ ಸೇಫ್. ನಿಶಾನೆ ಹೊರಬಿದ್ದಿದೆ.
ಆಟಗಾರರು ತೀರ್ಪುಗಾರರಿಗೆ ಸಮಯೋಚಿತವಾಗಿ ಸಮಚಿತ್ತರಾಗಿ ಸಮಭಾವದಲ್ಲಿ ಸಹಕರಿಸಬೇಕು. ದಯವಿಟ್ಟು ಏ ನೋಡ್ರಿ ಕ್ಯಾಪ್ಟನ್ ಒಬ್ರು ಮಾತಾಡ್ರಿ. ಪ್ರಸನ್ನ ನೋಡಿ, ಈಗ ನಡೆದಿರ್ತಕ್ಕಂಥ ಪಂದ್ಯಾವಳಿ ಪ್ರಥಮ ಪಂದ್ಯ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಶ್ರವಣಬೆಳಗೊಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ಈಗ ಏರ್ಪಟ್ಟಿದೆ. ಇದಾದ ನಂತರದ ಮುಂದಿನ ಪಂದ್ಯ ತುಮಕೂರು ವಿರುದ್ಧ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ಬೆಂಗಳೂರು. ಈ ಎರಡು ತಂಡಗಳು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿರಬೇಕು. ಇದಾದ ನಂತರದ ಮುಂದಿನ ಪಂದ್ಯಕ್ಕೆ ಗುಡ್ಡೆ ಹೊಸಳ್ಳಿ ವರ್ಸಸ್ ಗಂಧರ್ವ ಮೈಸೂರು. ಈ 4 ತಂಡದ ನಾಯಕರು ಕ್ಯಾಪ್ಟನ್ ವಿವೇಕ್ ಶ್ರವಣಬೆಳಗೊಳ, ಬಾಪ ಇಲ್ಲಿ. ತಂಡದ ತರಬೇತುದಾರ ಗುಡ್ಡೆಯವರು. ಹಲೋ ನೋಡಿ, ದಯಮಾಡಿ ಗ್ರೌಂಡ್ ಮಾರ್ಕರ್ ಗ್ರೌಂಡ್ ಬರಬೇಕು. ಪ್ರದೀಪ್ ಗೌಡ ಅಲಿಯಾಸ್ ಗುಡ್ಡೆಗೆ. ದಯಮಾಡಿ ವಿವೇಕ್ ಬನ್ನಿ, ನಿಮ್ಗೆ ಅಂಕಣ ಸಿದ್ಧತೆಗಾರರು ಅಂಕಣದ ಒಳಭಾಗಕ್ಕೆ ಬರಬೇಕು. ನಿಮ್ಗೊಂದು ಕಾಣಿಕೆ ಇದೆ, ಬನ್ನಿ. ಕಿರಣ್ ಮತ್ತು ಅಶೋಕ್ ರವರು ಮೈಸೂರು ವಿಶ್ವವಿದ್ಯಾಲಯದ ಹೆಸರಾಂತ ಗ್ರೌಂಡ್ ಮಾರ್ಕರ್ಸ್ ಅಂಕಣ ವ್ಯವಸ್ಥಾಪಕರು. ದಯವಿಟ್ಟು ತಾವೆಲ್ಲೇ ಇದ್ರೆ ಈ ಕೂಡಲೇ ಅಂಕಣಕ್ಕೆ ಆಗಮಿಸಬೇಕು. ನಿಮ್ಮ ಸೇವೆಯ ನಿರೀಕ್ಷೆಯಲ್ಲಿ ತೀರ್ಪುಗಾರಿದೆ, ದಯವಿಟ್ಟು ತೀರ್ಪುಗಾರ ಸಹಕರಿಸಬೇಕು. ಮಿಸ್ಟರ್ ಕಿರಣ್, ಮಿಸ್ಟರ್ ಅಶೋಕ್, ಮೈಸೂರು ವಿಶ್ವವಿದ್ಯಾಲಯದ ಪ್ರಸಿದ್ಧ ಅಂಕಣ ವ್ಯವಸ್ಥಾಪಕರೇ, ದಯವಿಟ್ಟು ಈ ಕೂಡಲೇ ಆಯೋಜಕರನ್ನ ಸಂಪರ್ಕಿಸಿ. ತುಮಕೂರು ವರ್ಸಸ್ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ನಡುವಣ ಜಿದ್ದಾಜಿದ್ದಿನ ಪಂದ್ಯಕ್ಕೆ ಎರಡು ತಂಡಗಳು ಸಿದ್ಧವಾಗಿದೆ. ಧನ್ಯವಾದಗಳು. ತುಮಕೂರು ಈಗಾಗಲೇ ಸಿದ್ಧತೆಯಲ್ಲಿ ತೊಡಗಿದೆ. ಶಿಸ್ತುಬದ್ಧ ತಂಡವಾಗಿ ಕಲ್ಪತರುನಾಡು ತುಮಕೂರು ಕ್ರೀಡೆ, ಸಾಹಿತ್ಯ ಮತ್ತು 5-3 ಕ್ಲಾಸಿಕ್ ನ್ಯಾಷನಲ್ಸ್ ಮುನ್ನಡೆಯಲ್ಲಿದೆ. 5-3. 5-3. ಆಟಗಾರರಿಗೆ ನೀರು, ಅಲ್ಲಿ ನೀರಿದೆ, ದಯವಿಟ್ಟು ತಗೊಳ್ಳಿ. ಗ್ರೌಂಡ್ ವಾಲಂಟಿಯರ್ಸ್, ನಮ್ಮ ಅಂಕಣದ ವ್ಯವಸ್ಥಾಪಕರು, ಗ್ರೌಂಡ್ ಮ್ಯಾನೇಜ್ಮೆಂಟ್ ಟೀಮ್, ದಯವಿಟ್ಟು ಈ ಕೂಡಲೇ ಮುಖ್ಯ ತೀರ್ಪುಗಾರನ ಕಾಣಬೇಕು, ಸೂಚನೆಯನ್ನು ಪಾಲಿಸಬೇಕು ಅಂತ ಕೇಳಿ. ಆಯೋಜಕರಿಗೆ ಆಟಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೇಳಿ. ಪ್ರಮುಖ ಆಟಗಾರ ನಮ್ಮ ಚನ್ನರಾಯಪಟ್ಟಣದ ಅಮಿತ್ ಮತ್ತೆ ಹೊರಭಾಗದಲ್ಲಿದ್ದಾರೆ. ಬಲಿಷ್ಠ ತಂಡವಾಗಿ ವ್ಯವಸ್ಥಿತ ಆಟದ ಪ್ರದರ್ಶನವನ್ನು ಕರಾರುವಕ್ಕಾಗಿ ಇಲ್ಲಿ ಆಡ್ತಾ ದಕ್ಷತೆಯೊಂದಿಗೆ ದಿಟ್ಟ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್. 6-3 ಸ್ಕೋರ್ ಪ್ಲೀಸ್ ಸಂಪತ್. 6-3 ಕರೆಕ್ಟ್. 6-3ರಲ್ಲಿ ಪಂದ್ಯ ಸಾಗ್ತಾ ಇದೆ. 3 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕ್ಲಾಸಿಕ್ ನ್ಯಾಷನಲ್ಸ್ ಪಡೆದುಕೊಳ್ತಾ ಇದೆ. ಎರಡು ಬಲಿಷ್ಠ ತಂಡಗಳು, ನಮ್ಮ ತವರು ನೆಲದ ತವರು ಕ್ಷೇತ್ರ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ತಂಡ ಇಲ್ಲಿ ಪ್ರತಿಷ್ಠೆಯನ್ನು ಪಣವಾಗಿರಿಸಿ ಇಲ್ಲಿ ಸೆಣಸ್ತಾ ಇದೆ. ಆ ಮ್ಯಾಚ್ ಬಿಟ್ವೀನ್ ಹೋಮ್ ಟೀಮ್ ವರ್ಸಸ್ ಥರ್ಡ್ ರೈಟ್. GR ಡೈರೆಡ್ ಮಾಡು ಇಲ್ಲ ಮಡಿ. ಎಸ್, ಅದ್ಭುತವಾದಂಥ ರಿಪ್ಲೈ ಬರ್ತಾ ಇದೆ. ಸ್ವಾಮಿ ಮತ್ತು ಸಹ ಆಟಗಾರ, ಒಡ ಕಾಂಬಿನೇಷನ್ ಕ್ಯಾಚ್. ವ್ಯಾಘ್ರನಂತೆ ಎರಗಿದ್ದಾನೆ ಸ್ವಾಮಿ. 6-4 ತಂಡದ ಕಿರಿಯ ಆಟಗಾರರಿಗೆ ಹಿರಿಯ ಆಟಗಾರನಿಗೆ ಕಿವಿ ಮಾತನ್ನು ಹೇಳ್ತಾ ತಂಡವನ್ನು ನಿಯಂತ್ರಿಸ್ತಾ ಇದ್ದಾನೆ ಹಿರಿಯ ಆಟಗಾರನಾಗಿ ಸ್ವಾಮಿ. 6-4 ಒಡ ಮ್ಯಾಚ್. ಎಲ್ಲರೊಮ್ಮೆ ಕೈ ಜಾಚಿ ಕೈ ಬೀಸಿ ಚಪ್ಪಾಳೆ ಬರಲಿ. ಈಗ ಪಂದ್ಯಗಳು ರಣ ಬಿಸಿನಲ್ಲಿ ಆರು 4ರಲ್ಲಿ ರೋಚಕ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಗೆದ್ದವರಿಗೆ ಗದ್ದಿಗೆ ಒಬ್ಬ ವ್ಯಕ್ತಿಗಿಂತಲೂ ಎತ್ತರವಾದಂಥ ಒಂದು ಪಾರಿತೋಷಿಕ, ಆಕರ್ಷಕ ಬಹುಮಾನ 90,000 ರು ನಗದು ಹಾಗೂ ಆಕರ್ಷಕ ಪಾರಿತೋಷಿಕವನ್ನು ನೀಡಿ ವಿಜೇತ ತಂಡಕ್ಕೆ ಗೌರವಿಸಲಾಗುತ್ತೆ. ಇದೇ ಒಂದು ಭವ್ಯ ವೇದಿಕೆಯಲ್ಲಿ ಇಂದು ಸಂಜೆ
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಣ್ಣಿನ ಮಗ, ಹಳ್ಳಿಯಿಂದ ದಿಲ್ಲಿವರೆಗೆ ಪಾದಾರ್ಪಣೆ ಮಾಡಿ ಈ ಹಳ್ಳಿಯ ಕಂಪನ್ನು ದಿಲ್ಲಿವರೆಗೂ ಹೊತ್ತೊಯ್ದಂಥ ನಮ್ಮ ನಿಮ್ಮೆಲ್ಲರ ದೊಡ್ಡಗೌಡರು ದೇವೇಗೌಡರ ಈ ನೆಲದಲ್ಲಿ ನೆರವೇರ್ತಾ ಇರ್ತಕ್ಕಂಥ ಈ ಒಂದು ಯಶಸ್ವಿ 5ನೇ ವರ್ಷದ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ. ಅಲ್ಲ ಔಟ್, ಮ್ಯಾಚ್ ಸ್ಟಾಪ್ ಮಾಡಿ. ಔಟ್ ಪ್ಲೇಯರ್ಸ್ ಎಲ್ಲ ಕೂರಿ ಇಲ್ಲಿ ಕೆಳಗಡೆ. ನೀವು ಔಟ್ ಆಗಿರೋರೆಲ್ಲ ಕೂರ್ಬೇಕಿಲ್ಲಿ. ಎಕ್ಸ್ಟ್ರಾ ಪ್ಲೇಯರ್ಸ್ ಯಾರಿದ್ದಾರೆ ಈ ಕಡೆ ಬನ್ನಿ. ನಮ್ಮ ಗ್ರೌಂಡ್ ವಾಲಂಟಿಯರ್ಸ್ ದಯವಿಟ್ಟು ಸಚಿನ್ ಅವರಿಗೆ ಸಹಕರಿಸಬೇಕು. ಆಟಗಾರಿಗೆ ನೀರಿನ ವ್ಯವಸ್ಥೆ, ಆ ರೂಮ್ನ ಕೀಯನ್ನು ತೆರೆದು ದಯವಿಟ್ಟು ಆಟಗಾರಿಗೆ. ರೈಟ್. ಮುಖ್ಯ ತೀರ್ಪುಗಾರಾಗಿ ಮುನೇಗೌಡರು ನಿಶಾನೆ ನೀಡ್ತಾ ಇದ್ದಾರೆ. ಮಾಡು ಇಲ್ಲ ಮಡಿ ದಾಳಿ ಜೈರೆ. ದೇವರಾಜು ಮುಖ್ಯ ತೀರ್ಪುಗಾರರಾಗಿ, ಜಗದೀಶ್ ಈ ಸ್ಥಳೀಯದ ಹಾಸನ ಜಿಲ್ಲಾ ಒಬ್ಬ ಹಿರಿಯ ಆಟಗಾರನಾಗಿ ಇಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗ್ರೌಂಡ್ ಮೇಕರ್ಸ್ ಅಶೋಕ್ ಮತ್ತು ಕಿರಣ್ ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಿ. ಒಂದು ಔಪಚಾರಿಕ ವಿಶ್ರಾಂತಿಯನ್ನು ಕೋರ್ತಾ ಗೊಂದಲಕ್ಕೆ ತೆರಳುವ ಪ್ರಯತ್ನ ಮುನೇಗೌಡರು ಮಾಡ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರರು, ಅನುಭವಿ ತೀರ್ಪುಗಾರರು ಮುಂದಿನ ತೀರ್ಪನ್ನು ಕಾಯ್ದಿರಿಸ್ತಾ ಇಟ್ಸ್ ರೈಟ್ ಆರ್ ಡೈರೆಡ್ ಮಾಡು ಇಲ್ಲ ಮಡಿ ದಾಳಿಯಲ್ಲಿ ನಿರಾತಂಕವಾಗಿ ನಿರಾಯಾಸವಾಗಿ ಒಳನುಗ್ಗಿ ಎದುರಾಳಿ ಎದೆ ಮುಟ್ಟಿ ತೊಡೆತಟ್ಟಿ ತಂಡಕ್ಕೆ ಮರಳಿದ್ದಾನೆ. ಯುವ ದಾಳಿಗಾರ ತಂಡದ ಆಸರೆಯ ಆಪದ್ ಬಾಂಧವನಾಗಿ. ಸ್ಕೋರ್ ಪ್ಲೀಸ್. 8-4 ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿದೆ. 8 ಅಂಕವನ್ನು ಕ್ಲಾಸಿಕ್ ನ್ಯಾಷನಲ್ಸ್ ಬೆಂಗಳೂರು, 4 ಅಂಕವನ್ನು ಆತಿಥೇಯ ಶ್ರವಣ ಬೆಳಗೊಳ ತಂಡ. ಶ್ರೀಕ್ಷೇತ್ರ ಗೊಮ್ಮಟನಗರಿ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಹಾಸನ ಜಿಲ್ಲೆ ಇತಿಹಾಸ ಪ್ರಸಿದ್ಧವಾಗಿದೆ. ದಶಕಗಳಷ್ಟೇ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಐತಿಹಾಸಿಕ ನಗರಿ ಅಂದರೆ ನಮ್ಮ ಈ ಹಾಸನ ಜಿಲ್ಲೆ. ಅದರಲ್ಲೂ ನಮ್ಮ ಶ್ರವಣ ಬೆಳಗೊಳ ಗೊಮ್ಮಟ ನಗರಿ ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಚಾಮುಂಡರಾಯರು ಕಟ್ಟಿಸಿದಂಥ ಗೊಮ್ಮಟ ನಗರಿ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಶ್ರವಣ ಬೆಳಗೊಳ ತಂಡದ ವಿರುದ್ಧ ಸೆಣಸ್ತಾ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆ ಕ್ಲಾಸಿಕ್ ನ್ಯಾಷನಲ್ಸ್. 8-4 ದ್ವಿತೀಯಾರ್ಧಕ್ಕೆ ಚಾಲನೆಯನ್ನು ನೀಡ್ತಾ 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬೆಂಗಳೂರು ಮುನ್ನುಗ್ತಿದೆ. ಆತ್ಮವಿಶ್ವಾಸದ ಕರಾರುವಕ್ಕಾದ ಪ್ರದರ್ಶನ ನೀಡ್ತಾ ಸಂಜಯ್ ಮತ್ತು ಅಜಯ್ ಸಹೋದರರಿಬ್ಬರು ಇಲ್ಲಿ ಕಾರ್ನರ್ಗಳ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ, ಹೇಮಂತ್ ಹಿರಿಯ ಆಟಗಾರ ತಂಡವನ್ನು ನಿಯಂತ್ರಿಸ್ತಾ ಮತ್ತೊಂದು ಅದ್ಭುತವಾದ ಹಿಡಿತ. ಸಂಜಯ್ ಇಲ್ಲಿ ಕೈ ಚಳಕ ಪ್ರದರ್ಶಿಸಿದ್ದಾನೆ. ಸಹ ಆಟಗಾರ ಹೇಮಂತ್ ಮತ್ತು ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭಾನ್ವಿತ ಪ್ರತಿಭೆಗಳು ಇಲ್ಲಿ ನಮಗೆ ಕಾಣಸಿಗ್ತಾರೆ. ಸ್ವಾಮಿ ಚೆಸ್ಟ್ ನಂಬರ್ 6 ಹಿರಿಯ ಆಟಗಾರನಾಗಿ ತಂಡವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಇಲ್ಲಿ ನಿಯಂತ್ರಣ ತಪ್ಪಿದ್ದಾನೆ. ಟಚ್ ಪಾಯಿಂಟ್ ಕೂಡ ಜಗದೀಶ್ ತೀರ್ಪುಗಾರರಾಗಿ ಒಂದು ಯಶಸ್ವಿ ನಿರ್ಣಯವನ್ನು ಇಲ್ಲಿ ನೀಡ್ತಾ ನಿಷ್ಪಕ್ಷಪಾತವಾಗಿ ನೀಡ್ತಾ ಇದ್ದಾರೆ ನಮ್ಮ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ದೇವರಾಜು ಮತ್ತು ಜಗದೀಶ್. ಗ್ರೌಂಡ್ ಮಾರ್ಕರ್ಸ್ ಕಿರಣ್ ಮತ್ತು ಅಶೋಕ್ ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು. ನೆಕ್ಸ್ಟ್ ಮ್ಯಾಚ್ ತುಮಕೂರು ವರ್ಸಸ್ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ಬೆಂಗಳೂರು. ಇದಾದ ನಂತರ ಗುಡ್ಡೆ ಹೊಸಳ್ಳಿ ವಿರುದ್ಧ ಗಂಧರ್ವ ಮೈಸೂರು. ಈ 4 ತಂಡದ ನಾಯಕರಿಗೆ ಇದು ಪ್ರಥಮ ಕರೆ. ಅದರಲ್ಲೂ ಮುಂದಿನ ಪಂದ್ಯಕ್ಕೆ ತುಮಕೂರು ಮತ್ತು ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ತಂಡದ ಆಟಗಾರರಿಗೆ
ಇದು ಅಂತಿಮ ಕರೆ. ಈ ಕೂಡಲೇ ತಮ್ಮ ತಂಡದ ಆಟಗಾರನ ಅಣಿಗೊಳಿಸಿ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿ ತೊಡಗಬೇಕು. ದಯವಿಟ್ಟು ತಡ ಮಾಡಬಾರ್ದು. ಯಶಸ್ವಿಯಾಗಿ ಕರಾರುವಕ್ಕಾದಂಥ ಡಿಫೆನ್ಸನ್ನು ಕಾಯ್ದುಕೊಳ್ತಾ ಯಾವುದೇ ಲೋಪಗಳು ಬಾರದಂತೆ ಎಚ್ಚರಿಕೆ ವಹಿಸಿ ಕ್ಲಾಸಿಕ್ ನ್ಯಾಷನಲ್ಸ್ ಕ್ಲಾಸಿಕ್ ವೇನ ಒಂದು ವಿಕ್ಟ್ರಿಗಾಗಿ ಮುನ್ನುಗ್ತಾ ಇದೆ. ಅದ್ಭುತವಾದ ಆಟಗಾರರು, ಎಂಥ ಬಲಿಷ್ಠ ತಂಡಕ್ಕೂ ಕೂಡ ತಲೆನೋವನ್ನು ನೀಡಬಲ್ಲ ಎಸ್ ಅದ್ಭುತ ಆಟಗಾರ. ಈತನು ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಡಿಫೆಂಡರ್, ಕರ್ನಾಟಕ ರಾಜ್ಯದ ಒಬ್ಬ ಯಶಸ್ವಿ ಡಿಫೆಂಡರ್ ಅಂತಲೇ ಹೇಳ್ಬೋದು. ಸಂಜಯ್, ಅಜಯ್ ಸಹೋದರರಿಬ್ಬರು ತಂಡಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದ್ಭುತ ತಾಳ್ಮೆ ಮತ್ತು ಜಾಳ್ಮೆನೆಯ ಒಂದು ಸಂಯೋಜಿತವಾದಂಥ ಒಂದು ಕರಾರುವಕ್ಕಾದ ಪರಿಪಕ್ವತೆಯ ಪರಿಶ್ರಮದ ಫಲವನ್ನು ಪಡೆದುಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ಬೆಂಗಳೂರು. ಹೆಸರಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಶಿಸ್ತುಬದ್ಧ ಕರಾರುವಕ್ಕಾದ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಕ್ಲಾಸಿಕ್ ನ್ಯಾಷನಲ್ಸ್ ದೇ ಆರ್ ವೇಟಿಂಗ್ ಫಾರ್ ಎ ಕ್ಲಾಸಿಕ್ ವಿಕ್ಟ್ರಿ. ಒಂದು ಯಶಸ್ವಿ ಎಸ್ ಅದ್ಭುತವಾಗಿ ನೀಡ್ತಾ ಈ ಬಾರಿ ಅಜಯ್ ಹಿಂಬದಿಯಿಂದ ಆತನನ್ನು ಬಂಧಿಸಿದ್ದಾನೆ. ವೆಲ್ ಪ್ರೀಪ್ಲಾನ್ ಗೇಮ್ ಅಂತಲೇ ಹೇಳ್ಬೋದು. ಪೂರ್ವ ನಿರ್ಧಾರಿತ ಹಿಡಿತ, ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಅದ್ಭುತವಾದ ಹಿಡಿತ ಅದು. ಎದುರಾಳಿಯ ಸೊಂಟವನ್ನು ಹಿಂಬದಿಯಿಂದ ವಂಚಿಸಿ ಬಂಧಿಸುವಂಥ ಒಂದು ಕಲಾತ್ಮಕವಾದ ಹಿಡಿತವನ್ನು ಇಲ್ಲಿ ಇದೀಗ ಸ್ವಾಮಿ ಹಿರಿಯ ಆಟಗಾರ ಎದುರಾಳಿಯನ್ನು ಬಂಧಿಸಿದ್ದಾನೆ. ಜಬಲ್ ಆಂಕಲೋಲ್ ನಿಸ್ಸಹಾಯಕನಾಗಿ ನೆಲಕ್ಕುರುಳಿದ್ದಾನೆ ದಾಳಿಗಾರ ಅಮಿತ್. ಚೆಸ್ಟ್ ನಂಬರ್ 9 ಸ್ಥಳೀಯ ಪ್ರತಿಭೆ. ಇದೀಗ ಸಾಕಷ್ಟು ಪ್ರಯತ್ನ ಬಂದರೂ ಕೂಡ ಸಂಜಯ್ ಮತ್ತು ಅಜಯ್ ಸಾಮ್ಯತೆ ಹಿಡಿತಕ್ಕೆ ಆತ ಬಂದಿ ಆಗಲೇಬೇಕು. ಇಬ್ಬರು ಕೂಡ ಅದ್ಭುತವಾದಂಥ ಅನುಭವಿ ಕಿಲಾಡಿಗಳು. ಸಂಜಯ್ ಮತ್ತು ಅಜಯ್ ಸಹೋದರರಿಬ್ಬರ ಸವಾಲಿಗೆ ಎದುರಾಳಿ ದಾಳಿಗಾರ ಬಂದಿ ಆಗ್ತಾ ಇದ್ದಾನೆ. ಅದ್ಭುತ ಪ್ರದರ್ಶನ. ಸ್ಕೋರ್ ಪ್ಲೀಸ್. 17-5. ಮತ್ತೆ ಸ್ವಾಮಿ ತನ್ನ ಮನಚಾದ ಪ್ರದರ್ಶನ ನೀಡ್ತಾ ಇದ್ದಾನೆ. ಅನುಭವಿ ಕಿಲಾಡಿ. 17-6 ಕ್ಲಾಸಿಕ್ ನ್ಯಾಷನಲ್ಸ್ ಮುನ್ನಡೆಯಲ್ಲಿ. 11 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಒಂದು ಕ್ಲಾಸಿಕ್ ವಿಕ್ಟ್ರಿಗಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ಅಪಹಪಿಸ್ತಾ ಇದೆ. ಒಂದು ಭರ್ಜರಿ ಗೆಲುವಿಗೆ 11 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ಳೋ ರಣತಂತ್ರದೊಂದಿಗೆ ಮತ್ತೆ ಸಂಜಯ್ ಅದ್ಭುತವಾದ ಚೈನ್ ಟ್ಯಾಕಲ್. ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಅತ್ಯುತ್ತಮವಾದಂಥ ಅಮೋಘ ಪ್ರದರ್ಶನವನ್ನು ಇಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ಡಿಫೆನ್ಸ್ ವಿಭಾಗದಲ್ಲಿ ನೀಡ್ತಾ ಇದೆ. ಒನ್ ಮೋರ್ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ ಬೈ ಕ್ಲಾಸಿಕ್ ನ್ಯಾಷನಲ್ಸ್. ಇದೀಗ 12 ಅಂಕಗಳ ಅಂತರ. ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಮೇಲುಗೈನ ಹಂತ ಹಂತವಾಗಿ ತನ್ನದಾಗಿಸ್ಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ಬೆಂಗಳೂರಿನ ಹೆಸರಾಂತ ಕ್ರೀಡಾ ಸಂಸ್ಥೆ. ಈ ಸ್ಥಳೀಯ ಶ್ರವಣಬೆಳಗೊಳ ವಿರುದ್ಧ ಸೆಣಸ್ತಾ ಇದೆ. ಪ್ರಮುಖ ದಾಳಿಗಾರ ಅಮಿತ್ ಅವರ ಅನುಪಸ್ಥಿತ ತಂಡಕ್ಕೆ ನಿಜವಾಗ್ಲೂ ಭರಿಸಲಾದ ನಷ್ಟ. ಅನುಭವಿ ಕಿಲಾಡಿ ಅಮಿತ್ ಒಬ್ಬ ರೈಡರ್ ಆಗಿ ಸಾಕಷ್ಟು ಸಾಧನೆ ಮಾಡಿದವನು. ಈ ಭಾಗದ ಒಬ್ಬ ನಿರ್ಣಾಯಕ. 5 ನಿಮಿಷಗಳ ಆಟ ಮಾತ್ರ ಬಾಕಿ. 13 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಕ್ಲಾಸಿಕ್ ನ್ಯಾಷನಲ್ಸ್. ಸ್ವಾಮಿ ಹಿರಿಯ ಆಟಗಾರನಾಗಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತು ಇದೀಗ ಜುಬ್ಕಿ ರೆಡ್ನೊಂದಿಗೆ ಕಿಲಾಡಿ ಆಟಗಾರ, ಅನುಭವಿ ಕಿಲಾಡಿ. ಸುದೀರ್ಘ ವರ್ಷಗಳಿಂದಲೂ ಕೂಡ ಈ ಚನ್ನರಾಯಪೇಟೆ ಭಾಗದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ಒಬ್ಬ ಯಶಸ್ವಿ ಕಿಲಾಡಿ. ಜೂನಿಯರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಕಲಾತ್ಮಕ ಆಟಗಾರ. ಚನ್ನರಾಯಪಟ್ಟಣ ಭಾಗದ ಸ್ಥಳೀಯ ಪ್ರತಿಭೆ. ಇಲ್ಲಿ ಶ್ರವಣಬೆಳಗೊಳ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಸ್ವಾಮಿ. ಸಂಜಯ್ ಒಂದು ಅತ್ಯುತ್ತಮವಾದಂಥ ಫಲಶ್ರುತಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಬಂಡ್ ಅತ್ಯುತ್ತಮವಾಗಿತ್ತು. ಒಬ್ಬ ಡಿಫೆಂಡರ್ ಆಗಿ ಡಿಫೆಂಡರನ್ನೇ ಮುಟ್ಟಿ ತಂಡವನ್ನು ಎದುರಾಳಿ ತಂಡವನ್ನು ಈಗ ಮತ್ತೆ ಮಂಕಾಗಿಸಿದ್ದಾರೆ. 14 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಈ ಪಂದ್ಯದ ಮೇಲೆ ಮೇಲುಗೈನ ಸಾಧಿಸಿಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ಬೆಂಗಳೂರು. ಸ್ಕೋರ್ ಪ್ಲೀಸ್. 27. 27. ಗ್ರೌಂಡ್ ಮಾರ್ಕರ್ಸ್, ಗ್ರೌಂಡ್ ಮೇಕರ್ಸ್, ಮೈಸೂರು ವಿಶ್ವವಿದ್ಯಾಲಯದ ಹೆಸರಾಂತ ಕಿರಣ್ ಮತ್ತು ಅಶೋಕ್ ಅವರು ದಯವಿಟ್ಟು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು.
ತುಮಕೂರು ವರ್ಸಸ್ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್. ಈ ಕೂಡಲೇ ಈ ಪಂದ್ಯ ಮುಕ್ತಾಯದ ಹಂತ ತಲುಪಿ ಆಗಿದೆ. ದಯವಿಟ್ಟು ಅಂಕಣ ಪ್ರವೇಶಿಸಿ. ಕ್ಯಾಪ್ಟನ್ ಆಫ್ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ಬೆಂಗಳೂರು ವರ್ಸಸ್ ತುಮಕೂರು. ಕಲ್ಪತರುನಾಡು ಸಾಹಿತ್ಯ ಲಲಿತ ಕಲೆಗೆ ಮತ್ತು ಕಲ್ಪತರುಗೆ ಇಡೀ ರಾಜ್ಯದಲ್ಲಿ ಮನ್ನಣೆ ಪಡೆದಂಥದ್ದು. ಹನ್ನೆರಡು ಅಂಕಗಳ ಅಂತರ ಇದೆ. ಬಹುತೇಕ ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿಕೊಳ್ತಾರೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು ಇದೀಗ ಪ್ರಯತ್ನ ಕೈ ಚೆಲ್ಲುತ್ತಾ ಇಪ್ಪತ್ತು 11ರಲ್ಲಿ ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಮತ್ತೆ ಹಿರಿಯ ಆಟಗಾರನಾಗಿ ಸ್ವಾಮಿ ಇದೀಗ ಕೋರಿಕೆ ಮೇರೆಗೆ ಒಂದು ಅಲ್ಪ ವಿರಾಮವನ್ನು ಶ್ರವಣ ಬೆಳಗೊಳ ತಂಡಕ್ಕೆ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರಿಕೆಯಲ್ಲಿ ದೇವರಾಜು ಸ್ಥಳೀಯ ಈ ನಮ್ಮ ಹಾಸನ ಜಿಲ್ಲಾ ಮೆಜರ್ಕುಡಿ. ಸ್ಕೋರ್ ಪ್ಲೀಸ್. 20-12ರಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ. ಈ ಪಂದ್ಯದಲ್ಲಿ 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಶ್ರವಣ ಬೆಳಗೊಳಕ್ಕೆ ಒಂದು ಉಂಟು ಅವಕಾಶ. ಇಲ್ಲಿ ಕಾದು ನೋಡಬೇಕು ಏನೆಲ್ಲ ಆಗ್ಬೋದು ಕಬಡ್ಡಿಯಲ್ಲಿ. ಎಸ್, ಬಂದಿ ಆಗ್ತಾ ಇದ್ದಾರೆ. ಶ್ರವಣ ಬೆಳಗೊಳ ತಂಡಕ್ಕೆ ಒಂದು ಅವಕಾಶ ಒದಗಿ ಬರ್ತಾ ಇದೆ. ಸೆಕೆಂಡ್ಗಳಲ್ಲಿ ಸೂಪರ್ ಗೆಲುವನ್ನು ದಾಖಲಿಸುವ ಅವಕಾಶ. ಸೂಪರ್ ಸೆಕೆಂಡ್ಗಳ ಆಟ. ಅಮಿತ್ 1+2. ಇದೀಗ ಸ್ಕೋರ್ 20-16. ಸೂಪರ್ ಸೆಕೆಂಡ್ಗಳಲ್ಲಿ ಸೂಪರ್ ಗೆಲುವಿಗೆ ಶ್ರವಣ ಬೆಳಗೊಳ 6 ಪಾಯಿಂಟ್. 4 ಪಾಯಿಂಟ್ಗಳ ಅಂತರ. 4 ಪಾಯಿಂಟ್ ಲೀಡ್ ಇದೆ. ಇನ್ನು 4 ಅಂಕಗಳಷ್ಟೇ. ಒಂದು ಸೂಪರ್ ರೈಡ್ ಸೂಪರ್ ಸೆಕೆಂಡ್ನಲ್ಲಿ ಸೂಪರ್ ಗೆಲುವನ್ನು ನೀಡಬಹುದು. ಕೈಲಿದ್ದ ಪಂದ್ಯ ಕೈ ಚೆಲ್ತಾ ಇದೆಯಾ ಅನಿಸ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದವರು. ನಿಜವಾಗ್ಲೂ ಶ್ರವಣ ಬೆಳಗೊಳ ತಂಡಕ್ಕೆ ಇದೊಂದು ಅವಕಾಶ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಮಿಸ್ ಮಾಡಿದ್ರೆ ಹೋಯಿತು. ಸ್ವಾಮಿ ಹೊಂಚಾಕಿದ್ದಾನೆ. ಎಸ್, ಆತನ ಸ್ಪರ್ಶಕ್ಕೊಳಗಾಗ್ತಾ ಇದ್ದಾನೆ. ಹತಾಶನಾಗಿ ಸ್ವಾಮಿ ಆತನ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ನಿರ್ಣಾಯಕ ನಿಮಿಷ. 5 ಅಂಕಗಳು. ಒಂದು ಸೂಪರ್ ರೈಡ್ ಬೇಕಿದೆ. ಸುನಿಲ್ ನಮ್ಮ ಇರಿಸಾವೆ ಗ್ರಾಮೀಣ ಸಗಣ ಪ್ರತಿಭೆ ಚೆಸ್ಟ್ ನಂಬರ್ 9. ಒಂದು ಸೂಪರ್ ರೈಡ್ನ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಒಂದು ಸೂಪರ್ ರೈಡ್ ಬರ್ಬೋದು. ಒಂದು ಸೂಪರ್ ಚಪ್ಪಾಳೆ ಮುಖೇಣ ಆತನ ಹುರಿದುಂಬಿಸೋಣ. ಒಂದು ಚಪ್ಪಾಳೆ ಮುಖೇಣ ಇರಿಸವೆ ಸ್ಥಳೀಯ ಪ್ರತಿಭೆಯನ್ನು ಹುರಿದುಂಬಿಸ್ತಾ. ಎಸ್ ಕಾತೊಡ್ಬೇಕಾಗಿದೆ. ಒಂದು ಬೋನಸ್ ಹಾಗೂ 2 ಅಂಕಗಳು. ಕೇಲ್ ಅಭಿ ಬಾಕಿ ಹೇ. ಇನ್ನೆರಡು ಅಂಕಗಳು ಮಾತ್ರ. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಕಬಡ್ಡಿ ಎಲ್ಲವೂ ಅಸಾಧ್ಯ. ಒಂದು ಬೋನಸ್. ಎರಡೇ ಅಂಕಗಳು. ಎಲ್ಲವೂ ಸಾಧ್ಯ. ಮತ್ತೊಂದು ಸೂಪರ್ ದಾಳಿ ನಿರೀಕ್ಷೆಯಲ್ಲಿ ಇದೆ ಶ್ರವಣ ಬೆಳಗೊಳ.
ಸುನಿಲ್ನ ಹೆಗಲಿಗೆ ಒಂದು ಸೂಪರ್ ದಾಳಿ ಸಿಗಬಹುದಾ? ಕಾದು ನೋಡೋಣ. ಇಲ್ಲಿ ಕಾಲವೇ ನಿರ್ಧರಿಸ್ತದೆ ಈ ಪಂದ್ಯದ ಫಲಿತಾಂಶ. ನಿರ್ಣಯವನ್ನು ನಿರ್ಣಾಯಕರು ಇದೀಗ ನೀಡ್ತಾರೆ. ಕಾದು ನೋಡಬೇಕಾಗಿದೆ. ಎಸ್, ಇಲ್ಲಿ ಕಾಲ, ನಾ ಹೇಳಿದೆ ಕಾಲ ಎಳೆಯುತ್ತೆ ಎಲ್ಲರ ಕಾಲ ಅಂತ ಹೇಳಿ. ಒಂದು ಅದ್ಭುತವಾದ ಪಂದ್ಯದಲ್ಲಿ ಅಂತ್ಯವಾಗ್ತಾ ಇದೆ. ಇಬ್ಬರು ಆಟಗಾರಿಗೆ ಜೋರ ಚಪ್ಪಾಳ ಮಕ್ಕಳ ಹುರಿದುಂಬಿಸೋಣ.